ಸಂತ್ರಸ್ತರ ಹೋರಾಟದ ಸಮಿತಿಯಿಂದ ನಾವು ವಾರಸುದಾರರು ಮತ್ತು ಖರೀದಿದಾರರು ಅತಿಕ್ರಮಣದಾರರಲ್ಲ ಎಂಬ ಘೋಷವಾಕ್ಯದಡಿಯಲ್ಲಿ ನಗರದ ಎಪಿಎಂಸಿಯ ಗಣೇಶ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ವಕ್ಫ್ ಹೋರಾಟ ಸಂತ್ರಸ್ತರ ಸಮಿತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆ ಉದ್ದೇಶಿಸಿ ಹಿರಿಯ ರಾಜಕಾರಣಿ ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ ಮಾತನಾಡಿ, 2011-12ರ ವರದಿಯ ಮೇಲೆ ಇದುವರೆಗೂ ಯಾವುದೇ ಸರ್ಕಾರ ಜೊತೆಗೆ ಯಾವುದೇ ಪಕ್ಷವು ಕ್ರಮ ಕೈಗೊಳ್ಳಲು ಸಾಧ್ಯವಾಗಿಲ್ಲ. ಇದು ಕುರಿ ಹೋಗಿ ತೋಳದ ಮುಂದೆ ನ್ಯಾಯ ಕೇಳಿದಂತಾಗಿದೆ. ಪ್ರಾರಂಭದ ಹಂತದಲ್ಲಿ ಭಾರತದಲ್ಲಿ 4 ಲಕ್ಷ ಎಕರೆ ಭೂಮಿ ವಕ್ಫ್ ಆಸ್ತಿಯಾಗಿತ್ತು. ಈಗ 9 ಲಕ್ಷ ಎಕರೆ ವಕ್ಫ್ ಆಸ್ತಿಯಾಗಿದೆ. ಇದನ್ನು ಯಾರ ಮುಂದೆಯೂ ನ್ಯಾಯ ಕೇಳುವಂತಿಲ್ಲ. ಇದು ಎಂಥ ವಿಪರ್ಯಾಸದ ಸಂಗತಿ ಎಂದರು. ಕೇಂದ್ರ ಸರ್ಕಾರ ಈಗ ವಕ್ಫ್ ಬೋರ್ಡ್ಗೆ ಕಾನೂನು ತಿದ್ದುಪಡಿ ಮಾಡಲು ಹೊರಟಿದೆ. ತಿದ್ದುಪಡಿಗೆ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿರುವುದು ಜನ ವಿರೋಧಿಯಾಗಿದೆ. ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ತಂದು ಜನರನ್ನು ರಕ್ಷಿಸಬೇಕು. ಈ ವಕ್ಫ್ನಿಂದಾಗಿ ಅನ್ಯಾಯಕ್ಕೆ ಈಡಾಗಿದವರು ಕೇವಲ ಹಿಂದೂಗಳು ಮಾತ್ರವಲ್ಲದೆ ಇದರಲ್ಲಿ ಎಲ್ಲಾ ಧರ್ಮೀಯರು ಇದ್ದಾರೆ. ಕೇಂದ್ರ ಸರ್ಕಾರ ಕಾನೂನಿನ ತಿದ್ದುಪಡಿಗೆ ನಾವೆಲ್ಲರೂ ಬೆಂಬಲಿಸೋಣ ಎಂದರು. ಇವತ್ತು ಎಷ್ಟಾಗಿದೆ ಅಂದ್ರೆ 9 ಲಕ್ಷ ಎಕರೆ ಆಗಿದೆ ಅಂತ ಭಾರತದಲ್ಲಿ. ಲಕ್ಷ ವಕ್ಫ್ ಬೋರ್ಡ್ ಆಸ್ತಿ ಭಾರತ ದೇಶದಲ್ಲಿ ಎಲ್ಲಿಂದ ಬಂತು? ಯಾರು ದಾನ ಕೊಟ್ಟರು ಹೇಳ್ಬೇಕಲ್ಲ. ಇಂಥವ್ರು ದಾನ ಕೊಟ್ಟರು ಅಂತ ನಾವು ತೋರಿಸ್ಬೇಕಲ್ಲ. ಇಲ್ಲ, ಕಾನೂನು ಹೆಂಗಿದೆ ಈಗಾಗಲೇ ನಮ್ಮ ನಾಡಗೌಡರು ಹೇಳಿದ್ರು. 1953ರಲ್ಲಿ ನೆಹರು ಕಾಲದಲ್ಲಿ ಒಂದು ಕಾನೂನು ತಿದ್ದುಪಡಿ ಆಯ್ತು, ವಕ್ಫ್ ಕಾನೂನು. ನರಸಿಂಹರಾವ್ ಕಾಲದಲ್ಲಿ 95ರಲ್ಲಿ ಒಂದು ಕಾನೂನು ತಿದ್ದುಪಡಿ ಆಯ್ತು. ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ 2013ರಲ್ಲಿ ಒಂದು ತಿದ್ದುಪಡಿ ಆಯ್ತು. ತಿದ್ದುಪಡಿ ಹೆಂಗಿದೆ ಕಾನೂನು ಅದು ಅಂತಂದ್ರೆ, ವಕ್ಫ್ ಬೋರ್ಡ್ ಒಂದು ತೀರ್ಮಾನ ತಗೊಂಡು ಈ ಆಸ್ತಿ ನಮ್ದು ಅಂತಂದ್ರೆ, ವಕ್ಫ್ದು ಅಂತಂದ್ರೆ ಅದಕ್ಕೆ DC, ತಹಸೀಲ್ದಾರ್, AC ಯಾರೇ ಇರಬಹುದು, ಸರ್ಕಾರಿ ಅಧಿಕಾರಿಗಳು, ಅವ್ರು ಹೇಳಿದಂಗೆ ರೆಕಾರ್ಡ್ ಮಾಡಿಕೊಡಬೇಕು. ಅದನ್ನು ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ಇದು ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು. ಅಕಸ್ಮಾತ್ ಯಾವುದಾದ್ರೂ ವಾದ ವಿವಾದಗಳು ಬಂದಂತ ಸಂದರ್ಭದಲ್ಲಿ ಭಾರತದ ಕಾನೂನು, ವಕ್ಫ್ ಬೋರ್ಡಿನ ಕಾನೂನು, ಎರಡೂ ವಾದಗಳು ಬಂದಾಗ ಮೊದಲನೇ ಆದ್ಯತೆ ವಕ್ಫ್ ಬೋರ್ಡ್ಗೆ ಕೊಡಬೇಕು ಅನ್ನುವಂತಹದ್ದು ವಕ್ಫ್ ಕಾನೂನಿನಲ್ಲಿ ಇರ್ತಕ್ಕಂಥದ್ದು.